ಕರ್ನಾಟಕ ರಾಜ್ಯ ಸರ್ಕಾರವು 2015ರಲ್ಲಿ ಜಾತಿ ಗಣತಿ ಮಾಡಿರ್ತಾರೆ. ಇತ್ತೀಚೆಗೆ ಸರ್ಕಾರದಿಂದ ಬಂದ ಮಾಹಿತಿ ಪ್ರಕಾರ ನೇಕಾರ ಸಮುದಾಯವು ಇಡೀ ರಾಜ್ಯದಲ್ಲಿ 60 ರಿಂದ 65 ಲಕ್ಷ ಜನಸಂಖ್ಯೆ ಇದ್ದಾರೆ. ಆದರೆ ಜಾತಿ ಗಣತಿ ಸರ್ಕಾರ ಮಾಡಿರೋದು ನಾವು ಒಕ್ಕೂಟದಿಂದ ನಾವು ಸ್ವಾಗತ ಮಾಡ್ತೇವೆ. ಆದರೆ ಜಾತಿ ಗಣತಿ ನೇಕಾರ ಒಂದು ಅಂಕಿಅಂಶ ನೋಡಿದಾಗ ಅದು ನಮಗೆ ಅಸಮಾಧಾನ ಇದೆ. ಅದರಿಂದ ಈಗಾಗಲೇ ನಾವು ಇಡೀ ರಾಜ್ಯಾದ್ಯಂತ ಮಠಾಧೀಶರ ನೇಕಾರ ಮಠಾಧೀಶರ ನೇತೃತ್ವದಲ್ಲಿ ಒಂದು ಈಗಾಗಲೇ 2 ಸಭೆಗಳನ್ನು ಮಾಡಿದ್ದೇವೆ. ಇಡೀ ನೇಕಾರ ಸಮುದಾಯಗಳು ಏನು 29 ಒಳಪಂಗಗಳಿದ್ದಾರೆ, ಅವರೆಲ್ಲರೂ ಸೇರಿ ನಾವು ಗ್ರಾಮ ಮಟ್ಟದಲ್ಲಿ ವಿಧಾನಸಭಾ ಕ್ಷೇತ್ರವಾರು ನಾವು ಜಾತಿ ಗಣತಿಯನ್ನ ಒಕ್ಕೂಟದಿಂದ ಮಾಡ್ಬೇಕಂತೇಳಿ ಸಂದರ್ಭದಲ್ಲಿ ನಾವು ನಿರ್ಣಯ ತಗೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ 31 ಜಿಲ್ಲೆಯ ಜಿಲ್ಲಾಧ್ಯಕ್ಷರನ್ನ ಹಾಗೂ ನೇಕಾರ ಸಮುದಾಯಗಳ ಉಪಪಂಗಡಗಳ ರಾಜ್ಯಾಧ್ಯಕ್ಷರ ಒಂದು ಸಭೆಯನ್ನ ಏರ್ಪಡಿಸಿ ಅಲ್ಲಿ ಯಾವ ತರ ಮುಂದಿನ ದಿನಗಳಲ್ಲಿ ಒಂದು ಜಾತಿ ಗಣತಿಯನ್ನ ಮಾಡ್ಬೇಕಂತೇಳಿ ಒಂದು ಸಭೆಯನ್ನ ತೀರ್ಮಾನ ತಗೊಳ್ತೇವೆ. ಯಾಕಂತ ಹೇಳಿದ್ರೆ ನಮ್ಗೆ ಒಂದು ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು, ರಾಜಕೀಯ ಕ್ಷೇತ್ರದಲ್ಲಿರ್ಬೋದು, ಎಲ್ಲಾ ಕ್ಷೇತ್ರದಲ್ಲೂ ನಾವು ಬಹಳ ಹಿಂದೆ ಇದ್ದೇವೆ. ನನ್ನ ಪ್ರಕಾರ ಹಿಂದುಳಿದ ವರ್ಗದಲ್ಲಿ ನಮ್ಮ ಅಂಕಿಅಂಶ ಬಂದ್ರೆ ನನಗೆ ವಿಶ್ವಾಸ ಇದೆ 2ನೇ ಸ್ಥಾನದಲ್ಲಿ ಬರ್ತೀವಿ ಅಂತೇಳಿ. ಹಿಂದುಳಿದ ವರ್ಗದಲ್ಲಿ 2ನೇ ಸ್ಥಾನದಲ್ಲಿ ನಮ್ಮ ಜನಸಂಖ್ಯೆ ಇದೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಆದ್ರೆ ನಮ್ಮಲ್ಲಿ ಮಾಹಿತಿ ಇಲ್ವಲ್ಲ, ಆ ಮಾಹಿತಿಗೋಸ್ಕರ ನಾವು ಇಡೀ ರಾಜ್ಯಾದ್ಯಂತ ವಿಧಾನಸಭಾ ಕ್ಷೇತ್ರವಾರು ಹೋಬಳಿ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಒಂದು ಮನೆಯನ್ನು ಬಿಡದೆ ಇಡೀ ರಾಜ್ಯಾದ್ಯಂತ ನೇಕಾರ ಸಮುದಾಯದವರ ಒಂದು ಜಾತಿ ಗಣತಿಯನ್ನ ನಾವು ಒಕ್ಕೂಟದಿಂದ ಮಾಡಿ ನಾವು ಸರ್ಕಾರಕ್ಕೆ ಸಲ್ಲಿಸ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದಾರೆ. ಉತ್ತರ ಕರ್ನಾಟಕ ಜಾಸ್ತಿ ಇದ್ದಾರೆ ಅಂತ ಅಂಕಿಅಂಶ ಹೇಳ್ತಿದೆ. ಅಲ್ಲ, ಇಡೀ 224 ಕ್ಷೇತ್ರದಲ್ಲೂ ನೇಕಾರ ಸಮುದಾಯದವರು ವಾಸ ಇದ್ದಾರೆ. ಆದ್ರೆ ಕೆಲವು ಕ್ಷೇತ್ರದಲ್ಲಿ ಹೆಚ್ಚು ನೇಕಾರ ಇದ್ದಾರೆ. ಉದಾಹರಣೆಗೆ ತೇರದಾಳ, ಜಮಖಂಡಿ, ಬಾದಾಮಿ, ವಿಶೇಷವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಹೆಚ್ಚು ನೇಕಾರ ಇದ್ದಾರೆ. ಹಾಗೆ ಬೆಂಗಳೂರು ಕಡೆ ಬಂದ್ರೆ ದೊಡ್ಡಬಳ್ಳಾಪುರ, ಆನೇಕಲ್ಲು, ಯಲಹಂಕ, ಕಾಮಾಕ್ಷಿಪಾಳ್ಯ ಹೀಗೆ ಹೆಚ್ಚು ನೇಕಾರರು ಅಲ್ಲಲ್ಲಿ ವಾಸ ಇದ್ದಾರೆ. ನನಗೆ ಅನಿಸ್ತದೆ 224 ವಿಧಾನಸಭಾ ಕ್ಷೇತ್ರದಲ್ಲೂ ನಾವು ಅಂಕಿಅಂಶನ ಮುಂದಿನ ದಿನಗಳಲ್ಲಿ ತಗೊಂಡು ಈ ಕ್ಷೇತ್ರ ಒಂದೊಂದು ನೇಕಾರರಿಗೆ 40 ಕ್ಷೇತ್ರದಲ್ಲಿ ನಾವು ನೇಕಾರ ನಿರ್ಣಾಯಕರಾಗ್ತಾ ಇದ್ವಿ. ನೇಕಾರರು ಒಂದು 40 ಕ್ಷೇತ್ರದಲ್ಲಿ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ನಿರ್ಣಾಯಕ ಪಾತ್ರ ವಹಿಸ್ತೇವೆ. ಆದ್ರೆ ನಮ್ಮನ್ನ ಯಾರು ಗುರುತಿಸ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಜಾತಿ ಗಣತಿ ನಮ್ದು ಬರಲಿ ನೇಕಾರ ಸಮುದಾಯಗಳ ಒಕ್ಕೂಟದಿಂದ, ಆವಾಗ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ನಾವು ಒಂದು ಅಹವಾಲನ್ನು ಕೊಟ್ಟು ನಮ್ಮ ಹಕ್ಕನ್ನ ಕೇಳೋದಕ್ಕೆ ನಾವೆಲ್ಲರೂ ಸೇರಿ ಒಂದು ಸಭೆಯನ್ನು ಮಾಡ್ತೇವೆ. ಬಿಡುಗಡೆ ಮಾಡಿದ್ರು ಸರ್, ಜಾತಿ ವೆಬ್ಸೈಟ್ ಅಲ್ಲ, ಈಗಾಗಲೇ ನೇಕಾರ ಸಮುದಾಯಗಳ ಒಕ್ಕೂಟದಿಂದ ವೆಬ್ಸೈಟ್ ಅನ್ನ ತಯಾರಿ ಮಾಡಿದ್ದೇವೆ. ಅದರಲ್ಲಿ ಕೆಲವು ಮಾರ್ಪಾಟ್ ಮಾಡೋದಿದೆ. ಮುಂದಿನ ಸಭೆಯಲ್ಲಿ ಅದನ್ನ ಮಾರ್ಪಾಟ್ ಮಾಡಿ ವೆಬ್ಸೈಟ್ ಬಿಡುಗಡೆ ಮಾಡ್ತೇವೆ.